ಐವರ ಕಾಂತೆ ಎನಿಸಿದೆ ಚಿಂತೆ ಐವರ ಕಾಂತೆ ಎನಿಸಿದೆ ಚಿಂತೆ ಕಳೆದ ಪರಿಭವ ಸವಿಸಿದೆ ಜೀವ 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 ಸರ್ವೇಶ ಕೊಡು ಚಿರ ವಿಭವ ಸರ್ವೇಶ ಕೊಡು ಚಿರ ವಿಭವ ಜ್ವಲಿಸುವುದನ ವರತ ನಿಜಾತ ಕಲುಷಿತ ಮನದ ವ್ಯಾಕುಲ ಭಾವ ಜ್ವಲಿಸುವುದನ ವರತ ಜ್ವಲಿಸುವುದನ ವರತ ಜ್ವಲಿಸುವುದನ ವರತ ದೀನದಯಾನಿಧಿ, ನಿನ್ನ ಹೊರತಾಗಿ ನನಗೆ ಬೇರೆ ಗತಿ ಯಾರು? ಆತ್ಮೀಯ ಸಜ್ಜನರಿಂದ ಪರಿತ್ಯಜಿಸಲ್ಪಟ್ಟೆನು. ನನ್ನ ಕೈ ಹಿಡಿದ ಪತಿಗಳಾದರೂ ನನ್ನನ್ನು ಭೋಗ ವಸ್ತುವಿನಂತೆ ದ್ಯೂತದಲ್ಲಿ ಪಣವಾಗಿಟ್ಟು ಸೋತರು. ಹಸ್ತಿನಾವತಿಯ ರಾಜಸಭೆಯಲ್ಲಿ ಸರ್ವರ ಸಮಕ್ಷ ಮಾದ ಶಾಸನದಿಂದ ಅಪಮಾನಿತಳಾದೆನು. ಕೀಚಕನ ಭಂಗವನ್ನು ಸಹಿಸಿದೆನು. ಕದ್ದ ಭಿಕ್ಷುಕಿಯಂತೆ ಕಾಡಿನಿಂದ ಕಾಡಿಗೆ ಅಲೆದದ್ದು ಆಯಿತು. ಬದುಕಿರುವ 4 ದಿನವಾದರೂ ಸಂತೋಷವಾಗಿರೋಣವೆಂದುಕೊಂಡರೆ ಹೆಜ್ಜೆ ಹೆಜ್ಜೆಗೂ ಈ ಅಪಮಾನ, ಹೆಜ್ಜೆ ಹೆಜ್ಜೆಗೂ ಈ ಅಪಮಾನ. ಈ ವಿಧಾತ, ಈ ದ್ರೌಪದಿಯ ಹಣೆಯಲ್ಲಿ ಇನ್ನು ಏನೇನು ಬರೆದಿರುವೆ? ಇವಳೇಕೆ ಈ ರೀತಿ ಚಿಂತಾಮಗ್ನಳಾಗಿರುವಳು? ಪ್ರಿಯತಮೆ, ಏನಾಯಿತು? ನಿಷ್ಕಾರಣವಾಗಿ ಹೇಳುತ್ತಿರುವೆ ಏಕೆ? ಅವತಾಪದಿನಂದು ಕಣ್ಣೀರ ಕರೆಯುವೆ ಕಾಂತೆ ಪಂಚಾಲೆ. ಅವತಾಪದಿನಂದು ಕಣ್ಣೀರ ಕರೆಯುವೆಯ ಕಾಂತೆ ಪಾಂಡವರ ಪಟ್ಟದರಸಿ ಭೀಮನ ಮನೋನ್ಮಣಿ ವಸುದೇವನ ಸೆರೆಯು ಯಮಗಿರಲು ಬಂದುದ ಮಗೆ ಕಡು ಕಷ್ಟವೋ ರಮಣಿ. ರಮಣಿ ಪಂಚಾಲೆ ತರುಣಿ ಮಣಿಯಲಿ ಏಕೆ ರೋದಿಪೆ ಪಂಚಾಲೆ.
ಏಕೆ ರೋದಿಪೆ ಅಗ್ರಜನಾಜ್ಞೆಯ ಮೀರಿ ಅಗ್ರಜನಾಜ್ಞೆಯ ಮೀರಿ ಶೀಘ್ರದಿ ಕುರುಕುಲ ಸೇರಿ ಅಗ್ರಜನಾಜ್ಞೆಯ ಮೀರಿ ಶೀಘ್ರದಿ ಕುರುಕುಲ ಸೇರಿ ಚರ್ಚಿಸುವೆ ಮತಾಂತರ ಪಂಚಾಲೆ ಚರ್ಚಿಸುವೆ ಮತಾಂತರ ತಕ್ಕಳಾಗದೆ ಚಿಂತೆಯ ಬಿಡಲಿ ತಕ್ಕಳಾಗದೆ ಚಿಂತೆಯ ಬಿಡಲಿ ತರುಣಿ ಮಣಿಯ ನೀ ಏಕೆ ರೋದಿಪೆ ಬಿಡು ಬಿಡು ನಿನ್ನಯ ಹಳಲು ಬಿಡು ಬಿಡು ನಿನ್ನಯ ಹಳಲು ಬಗೆವನು ದುರುಳರು ಹೊಡಲು ಒಚ್ಚೋಲೆ ಬಿಡು ಬಿಡು ನಿನ್ನಯ ಹಳಲು ಬಗೆವನು ದುರುಳರ ಹೊಡಲು ಚರ್ಚಿಸುವೆ ಮತಾಂತರ ಚರ್ಚಿಸುವೆ ಮತಾಂತರ ತಕ್ಕಳಾಗದೆ ಚಿಂತೆಯ ಬಿಡಲಿ ತಕ್ಕಳಾಗದೆ ಚಿಂತೆಯ ಬಿಡಲಿ ತರುಣಿ ಮಣಿಯಲಿ ಏಕೆ ರೋದಿಪೆ ತರುಣಿ ಮಣಿಯಲಿ ಏಕೆ ರೋದಿಪೆ ಏಕೆ ರೋದಿಪೆ ಏಕೆ ರೋದಿಪೆ ನಾನು ನಿಷ್ಕಾರಣವಾಗಿ ಅಳುತ್ತಿಲ್ಲ. ಈ ದ್ರೌಪದಿ ಅಳುವಿಗೆ ಒಂದಲ್ಲ 10 ಹಲವಾರು ಕಾರಣಗಳಿರುವವು. ನೀವಾದರೂ ಪುರುಷರು ಯಾರಾದರೂ ದುರ್ವಾಕ್ಯವನ್ನಾಡಿ ಅಪಮಾನ ಮಾಡಿದಿರಿ, ನೀವೇ ಅವರಿಗೆ ಸರಿಯಾದ ಪ್ರತಿಕಾರ ಮಾಡುವಿರಿ. ಆದರೆ ಸ್ತ್ರೀಯರ ವಿಚಾರ ಹಾಗಲ್ಲ. ನಾವು ಅನ್ನ ವಸ್ತ್ರಗಳಿಗೆ ಪರರನ್ನು ಆಶ್ರಯಿಸಬೇಕು. ನಮ್ಮ ಆತ್ಮ ಗೌರವವನ್ನು ರಕ್ಷಿಸಿಕೊಳ್ಳಲು ನಮಗೆ ನಿಮ್ಮಂತಹ ಪುರುಷರ ಸಹಾಯ ಬೇಕೇ ಬೇಕು. ಹೇ ಪರಮಾತ್ಮ, ಇಂತಹ ಪರಾಧೀನ ಸ್ತ್ರೀ ಜಾತಿಯನ್ನು ಏಕೆ ತಾನೇ ಸೃಷ್ಟಿಸಿದೆ ದೇವ? ಏಕೆ ತಾನೇ ಸೃಷ್ಟಿಸಿದೆ? ಹಳಬೇಡ ಪಂಚಾಲೆ, ಹಳಬೇಡ. ಸ್ತ್ರೀಯರ ಪರಾಧೀನತೆಯು ನಮ್ಮ ಸಮಾಜದ ನಿಯಮ ಅಲ್ಲದೆ ಭಗವತ್ ಸ್ವರೂಪರಾದ ಋಷಿಗಳ ಆಜ್ಞೆ. ಆಹಾ, ಕೈ ಹಿಡಿದ ಧರ್ಮ ಪತ್ನಿಯನ್ನು ಧೂತದಲ್ಲಿ ಪರವಾಗಿ ಸೋಲುವಂತೆ ಆ ನಿಮ್ಮ ಋಷಿಮುನಿಗಳ ಆಜ್ಞೆ ಮಾಡಿರಬೇಕಲ್ಲವೇ? ಅಯ್ಯೋ, ಪತಿಗಳು ಪತಿಗಳು ತಪಸ್ಸು ಮಾಡಿ ಪಡಿಬೇಕು ನಿಮ್ಮಂತಹ ಪತಿಗಳನ್ನ. ಅಣ್ಣನ ಒಂದು ದಿನದ ಅವಿವೇಕದಿಂದ ಈ ನಿಂದನೆಯು ಸಾಯುವರೆಗೂ ತಪ್ಪಿದ್ದಲ್ಲ ದ್ರೌಪದಿ. ಪ್ರಿಯತಮೆ, ಅಣ್ಣನ ಅಪರಾಧವನ್ನು ಕ್ಷಮಿಸುವಂತೆ ಎಷ್ಟೋ ಸಾರಿ ನಿನ್ನನ್ನು ಬೇಡಿಕೊಂಡಿಲ್ಲವೇ? ಆದದ್ದು ಆಗಿ ಹೋಯಿತು, ಅದನ್ನು ಮರೆತು ಬಿಡು. ಈ ದಿನ ನೀನೇಕೆ ಹೀಗಿರುವೆ ನನ್ನೊಡನೆ ತಿಳಿಸಬಾರದೆ? ತಿಳಿಸುವೆ ನಾಥ, ಆದರೆ ಅದರಿಂದ ಆಗುವ ಪ್ರಯೋಜನವಾದ್ರೆ ಏನು? ಎಷ್ಟೇ ಆಗಲಿ ನೀನು ನಿಮ್ಮ ಅಣ್ಣನ ಆಜ್ಞಾಧಾರಕ. ಅದು ಇಂದಿನ ಮಾತು. ನಾನೀಗ ಯಾರ ಆಜ್ಞಾಧಾರಕನೂ ಅಲ್ಲ. ಹಾಗಾದ್ರೆ ಹೇಳುವನು ಕೇಳು. ಈ ದಿವಸ ದೇವಿಯ ದರ್ಶನಕ್ಕೆಂದು ಹಸ್ತಿನಾಂಬೆಯ ಮಂದಿರಕ್ಕೆ ಹೋಗಿದ್ದೆ. ಅಲ್ಲಿಗೆ ಆ ದುರ್ಯೋಧನನ ಪತ್ನಿಯಾದ ಭಾನುಮತಿಯು ಬಂದಿದ್ದಳು. ಅವಳು ನನ್ನನ್ನು ನೋಡಿ ನಕ್ಕು, ನಿನ್ನ ಪತಿಗಳಾದರೂ ವಾಸಕ್ಕಾಗಿ 5 ಗ್ರಾಮವನ್ನು ಬೇಡಲು ದ್ಯೂತನನ್ನು ರಾಜ್ಯಸಭೆಗೆ ಕಳುಹಿಸಿದ್ದಾರೆ, ಇನ್ನೇನು ಸಂಧಿ ಆಗೋದ್ರಲ್ಲಿದೆ, ಆಗಲಾದ್ರೂ ಬಿತ್ತಿದ್ದೆ ಈ ನಿನ್ನ ಮುಡಿಗಟ್ಟುವೆ ಅಷ್ಟೇ ಎಂದು ಪರಿಹಾಸ್ಯ ಮಾಡಿದಳು ಸ್ವಾಮಿ, ಪರಿಹಾಸ್ಯ ಮಾಡಿದಳು. ಏನು ದುರ್ಯೋಧನನ ಪುನಃ ಸಂಧಿಗೆ ಪ್ರಯತ್ನ? ನನ್ನ ಸಂದೇಶವು ನಿಜವಾಯಿತು. ಯಾರು ರಾಯಭಾರಕ್ಕೆ ಹೋಗಿರುವವರು? ಮತ್ತಿನಾರು ನಮ್ಮಣ್ಣನಾದ ಶ್ರೀಕೃಷ್ಣ ಪರಮಾತ್ಮನಲ್ಲವೇ? ಗೋಪಿಕಾಂಗನೆಯರ ವಿಲಾಸ ವಿಭ್ರಮಗಳಲ್ಲಿ ಮಗ್ನನಾದ ಯದುಪತಿಯು ಯುದ್ಧವನ್ನು ಮರೆಯುವುದು ಸಹಜ. ಅರ್ಜುನನು ದ್ವಾರಕೆಯಿಂದ ಹಿಂದಿರುಗಿದಾಗಲೇ ಈಗಾಗಬಹುದು ತಿಳಿಯಿತು. ಅದರಲ್ಲಿ ಪಾಂಚಾಲೆ ಆ ಭಾನುಮತಿಗೆ ಏನೆಂದು ಉತ್ತರ ಕೊಟ್ಟೆ? ಪ್ರಶ್ನೆಗೆ ಸರಿಯಾದ ಉತ್ತರವನ್ನೇ ಕೊಟ್ಟಿದ್ದೇನೆ. ಏನೆಂದು? ನಿನ್ನ ಕಟ್ಟಿದ ಮುಡಿಯನ್ನು ಬಿಡಿಸುವವರೆಗೂ ನನ್ನ ಬಿಚ್ಚಿದ ಮುಡಿಯನ್ನು ಕಟ್ಟುವುದಿಲ್ಲವೇ ಭಾನುಮತಿ? ಪಾಪು ಪಾಪು ಪಾಂಚಾಲೆ, ನೀನು ನಮ್ಮ ಸಂಗಡ ಕದನ ಮಾಡುವುದರಲ್ಲಿಯೇ ನಿನ್ನ ಚತುರತೆಯನ್ನು ಮುಗಿಸಿದ್ದೆ ಎಂದು ಭಾವಿಸಿದ್ದೆ. ಚತುರಳು, ಮಹಾಚತುರಳು. ಜಾಣೆ ನನ್ನ ಜಾಣೆ ಮುದ್ದಾಡುವೆನೋ ಬಾರೆ,
ಜಾಣೆ ಮುದ್ದಾಡುವೆನು ಬಾರೆ ಭೀಮನ ಪ್ರೇಮದ ರಾಣಿಯು ನೀನೆ ಪಾಂಚಾಲೆ ಭೀಮನ ಪ್ರೇಮದ ರಾಣಿಯು ನೀನೆ ಜಾಣೆ ನನ್ನ ಜಾಣೆ ಮುದ್ದಾಡುವೆನು ಬಾರೆ ಕೊರಕೊಲ ಅತಮರ ಮದವನ್ನು ಮೊರೆದು ಕೊರುವಂಶವನ್ನೇ ನಾಶವ ದೈವೆ ಹೊತ್ತಲೆ ಕೊರಕೊಲ ಅತಮರ ಮದವನ್ನು ಮೊರೆದು ಕೊರುವಂಶವನ್ನೇ ನಾಶವ ದೈವೆ ತರುಳ ದುಶ್ಯಾಸನ ಒಡಲಂಬಗೆದು ತರುಳ ದುಶಾಸನ ಹೊಡಲಂಬಗೆದು ಬೆಚ್ಚಿದ ಮುಡಿಯನ್ನು ಕಟ್ಟುವೆ ಬಾರೆ ಬೆಚ್ಚಿದ ಮುಡಿಯನ್ನು ಕಟ್ಟುವೆ ಬಾರೆ ಜಾಣೆ ನನ್ನ ಜಾಣೆ ಮುದ್ದಾಡುವೆನು ಬಾರೆ ಜಾಣೆ ನನ್ನ ಜಾಣೆ ಮುದ್ದಾಡುವೆನು ಬಾರೆ ಭೀಮನ ಪ್ರೇಮದ ರಾಣಿಯು ನೀನೆ ಪಾಂಚಾಲೆ ಭೀಮನ ಪ್ರೇಮದ ರಾಣಿಯು ನೀನೆ ಜಾಣೆ ನನ್ನ ಜಾಣೆ ಮುದ್ದಾಡುವೆನು ಬಾರೆ ಬಾರೆ ಪ್ರಾಣೇಶ್ವರ ಪ್ರಾಣೇಶ್ವರ ಸಮಯವಿದೆ ಪಾಂಚಾಲೆ ಭೀಮ ಪಾಂಚಾಲೆ ಪಾಂಚಾಲೆ ಸಮಯವಿದೆ ಶೃಂಗಾರಕ್ಕೆ ಭೀಮ ಸಮಯವಿದೆ ಶೃಂಗಾರಕ್ಕೆ ಭೀಮ ಭ್ರಮದೆಯ ಮನದಿರಲಿ ರಾಮ ಭ್ರಮದೆಯ ಮನಕ್ಕಿಲ್ಲದಿರಲಿ ರಾಮ ಸಮಯವಿದೆ ಪಾಂಚಾಲೆ ಪ್ರಾಣೇಶ್ವರ ಪಾಂಚಾಲೆ ಪಾಂಚಾಲೆ ಮನಮುದಿಸುವ ಮಧುಹಾಸ್ಯ ವಿಲಾಸ ಪಾಂಚಾಲೆ ಪ್ರಿಯತಮೆ ಮನಮುದಿಸುವ ಮಧುಹಾಸ್ಯ ವಿಲಾಸ ಕೌರವನೇತರು ಧರೆಯಳು ನೀನು ಪಾಂಚಾಲೆ ಕೌರವನೇತರು ಧರೆಯಳು ನೀನು ಚೆಲ್ಲುತ್ತಾ ಸೇರುವೆ ಪಾಂಚಾಲೆ ಪ್ರಾಣೇಶ್ವರ ಪ್ರಿಯತಮೆ ಆಗ ಆಗ ಯಾವಾಗ ಆಗ ಯಾವಾಗ ಆ ಕರ್ಣನ ಶಿರಸ್ಸನ್ನು ಧರೆಗುರುಳಿಸಿದಾಗ
ಈ ನನ್ನ ಬೆಚ್ಚದ ಮುಡಿಯನ್ನು ಕಟ್ಟಿಸಿದಾಗ ಓಹೋ ಪ್ರಿಯತಮೆ ಚೆಲ್ಲುತ್ತ ಸೇರುವೆ ಕಾಂತೆಯ ನೀನು ಪಾಂಚಾಲೆ ಪಾಂಚಾಲೆ ಸಮಯವಿದೆ ಶೃಂಗಾರಕ್ಕೆ ಭೀಮ ಸಮಯವಿದೆ ಶೃಂಗಾರಕ್ಕೆ ಭೀಮ ಭ್ರಮದೆಯ ಮನಕ್ಕೆ ರಾಮ ಪಾಂಚಾಲೆ ಭ್ರಮದೆಯ ಮನಕ್ಕೆ ಸಮಯವಿದೆ ಪ್ರಾಣೇಶ್ವರ ನೆನಪಿದೆ ಹಿಂದೆ ಒಂದು ದಿನ ಈ ನನ್ನ ಬಿಚ್ಚದ ಕೇಶರಾಶಿಯನ್ನು ಕಂಡು ಕುರುಕುಲಾಂತಕ ಕಾಲ ರಾತ್ರಿ ಎಂದು ಸಂಬೋಧಿಸಿದ್ದೆ. ಮತ್ತೆ ಇನ್ನು ಏನೇನನ್ನು ಹೇಳಿದಿರಿ ನೆನಪಿದೆಯೇ? ಪುನಃ ನನ್ನ ಬಾಯಿಂದ ಪ್ರತಿಜ್ಞಾ ವಾಕ್ಯಗಳನ್ನು ಕೇಳಲು ಅವಶ್ಯವೇ? ಪಾಂಚಾಲೆ ಮಾಡಿದ ಪ್ರತಿಜ್ಞೆಯನ್ನು ಮರೆಯುವಂತ ಹೇಳಿ ಅಲ್ಲ ಈ ಭೀಮಸೇನ. ಹೇಳುದು ಮಾತ್ರವಲ್ಲ, ಹೇಳಿದಂತೆ ನಡೆದುಕೊಳ್ಳಬೇಕೆನ್ನುವುದೇ ನನ್ನ ಇಚ್ಛೆ. ಆದ್ರೆ ಏನ್ ಮಾಡುದು? ಎಷ್ಟೇ ಆಗ್ಲಿ ನಿಮ್ಮ ಅಣ್ಣಧಾರಕನು ನನ್ನನ್ನು ಕೇಳಿಸಬೇಡ ಪಾಂಚಾಲೆ. ನಾನೀಗ ಯಾರ ಆಜ್ಞಾಧಾರಕನು ಅಂತಲ್ಲ. ಶಾಂತಿಯನ್ನು ಬಯಸುವರು ಸಂಧಿಯ ಪ್ರಸ್ತಾವದಲ್ಲಿ ತೊಡಗಲಿ. ನಾನು ಯುದ್ಧವನ್ನು ಆತುರದಿಂದಲೇ ನಿಲ್ಲಿಸುತ್ತಿದ್ದೇನೆ. ಧರ್ಮ ಪರಾಯಣದ ಯುಧಿಷ್ಠಿರನು ದುರ್ಯೋಧನ ಅನಂತ ಅಪರಾಧ ಕ್ಷಮಿಸಬಹುದು, ನಾನು ಮಾತ್ರ ಕ್ಷಮಿಸುವುದಿಲ್ಲ. ನೋಡೋಣ, ಆಗಲೇ ಭೀಮಸೇನನು ಸಂಧಿಯ ಪ್ರಸ್ತಾಪವನ್ನು ತಿಳಿದು ಕೆರಳಿದ ಸಿಂಹದಂತೆ ವಿಜೃಂಭಿಸುತ್ತಿದ್ದಾನೆ. ಅವನನ್ನು ಸಮಾಧಾನಪಡಿಸಲು ನಿನ್ನನ್ನು ಹೊತ್ತು ಮತ್ಯಾರಿಗೂ ಶಕ್ತವಲ್ಲ. ಈ ಸಾರಿ ಅವನ ಕೋಪಕ್ಕೆ ದ್ರೌಪದಿಯು ಮೂಲ ಕಾರಣವೆಂದು ತೋರುವುದು. ಶ್ರೀಕೃಷ್ಣನು ಹೇಳುತ್ತಿದ್ದನು, ಜಗತ್ತಿನ ಸುಖ ದುಃಖಗಳಿಗೆ ಸ್ತ್ರೀಯರೇ ಮೂಲ ಕಾರಣ. ನಿಜ ನಿಜ. ಅರ್ಜುನ, ಪರಮಾತ್ಮ, ಕೌರವರೊಡನೆ ಯುದ್ಧಕ್ಕಿಂತ ಈ ನನ್ನ ಪ್ರಿಯ ಸಹೋದರನ ಕೋಪವನ್ನು ಶಮನ ಮಾಡುವುದು ನನಗೆ ದುಸ್ಸಾಧ್ಯವಾಗಿದೆ. ಭೀಮಸೇನ, ಸೈರಿಸು ಕೋಪವ ತಾಳು ಸಹೋದರ. ಸೈರಿಸು ಕೋಪವ ತಾಳು ಸಹೋದರ. ಆವ ಪರಿಯು ನಿನ್ನ ಮನಗೆಡಿಸುತ್ತಿದೆ. ಆವ ಪರಿಯು ನಿನ್ನ ಮನಗೆಡಿಸುತ್ತಿದೆ. ಕೇಳು ಸಹೋದರ ಫಲ ಭೀಮಸೇನ, ಕೇಳು ಸಹೋದರ. ಸಹೋದರ, ಆತುರದಿಲ್ದಲ್ಲಿ ಸಾಧಿಸುವುದಿದು ಛಲ. ಆತುರದಿಂದಲೇ ಸಾಧಿಸುತ್ತಿರು ಛಲ. ಬಲವಿದೆ ಎಂದೋ ಮನಗೆಡದಿರು ಜೋಕೆ. ಬಲವಿದೆ ಎಂದೋ ಮನಗೆಡದಿರು ಜೋಕೆ. ಕೋಪವ ತಾಪವ ಬಿಡು ಬಿಡು ಭೀಮ. ಕೋಪವ ತಾಪವ ಬಿಡು ಬಿಡು ಭೀಮ. ಸೈರಿಸು ಕೋಪವ ತಾಳು ಸಹೋದರ. ಸೈರಿಸು
ಕೋಪವ ತಾಳು ಸಹೋದರ ಸಾಧಿಸದಿರು ಸೈರಿಸು ಕೋಪವ. ಏಕೆ ತಮ್ಮ ನನ್ನಲ್ಲಿ ಕೋಪವೇ? ಸಮಾಚಾರವೇನು? ಅಣ್ಣನೇಕೆ ಸಿಟ್ಟಿನಲ್ಲಿರುವನು? ಏಕೆ? ಈ ನನ್ನ ಬಿತ್ತಿದ ಬಿರುಗೂದಲು ನಿಮ್ಮೆಲ್ಲರ ಪ್ರಶ್ನೆಗೆ ಸರಿಯಾದ ಉತ್ತರವನ್ನೇ ನೀಡಬಲ್ಲದು. ಅಗ್ರಜ, ಸಮಯಕ್ಕೆ ಸರಿಯಾಗಿ ಬಂದೆ. ನನಗಾರಲ್ಲಿಯೂ ಕೋಪವಿಲ್ಲ. ಅರ್ಜುನನ ಮುಖದಿಂದ ನಿನಗೊಂದು ಮಾತನ್ನು ಹೇಳಬೇಕೆಂದಿತ್ತು. ಅದನ್ನು ನಿಮ್ಮಿಬ್ಬರ ಸಮ್ಮುಖದಲ್ಲಿಯೇ ಈಗಲೇ ಹೇಳಿಬಿಡುವೆನು. ಈ ಸಂಧಿಯ ಪ್ರಸ್ತಾಪವು ನಿಮಗೆ ಉಚಿತವಾಗಿ ಕಾಣಬಹುದು. ಅರ್ಜುನನು ಅನುಮೋದಿಸಬಹುದು, ನಕುಲ ಸಹದೇವರು ಸುಮ್ಮನಿರಬಹುದು. ಆದರೆ ಈ ದಾಸ್ಯವೃತ್ತಿಯನ್ನು ಪಾಂಡವರ ಕಳಂಕವೆಂದೇ ಭಾವಿಸುವೆನು. ದರಿದ್ರ ಭಿಕ್ಷುಕರಂತೆ ಕಂಡವರ ಮನೆ ಬಾಗಿಲಲ್ಲಿ ಸಂಧಿ ಯಾಚನೆ ಮಾಡಲು ಪಾಂಡುರಾಜೇಂದ್ರ ನಮ್ಮನ್ನು ಪುತ್ರರನ್ನಾಗಿ ಪಡೆಯಲಿಲ್ಲ. ಈ ಅಪಮಾನವು ನಿಮಗೆ ಸಹ್ಯವಾಗಿ ಕಾಣಬಹುದು. ಆದರೆ ಇನ್ನೊಂದು ಗಳಿಗೆಯೂ ನಾನು ಸಹಿಸತಕ್ಕವನಲ್ಲ. ಯುದ್ಧಕ್ಕಾಗಿ ನಿಮ್ಮ ಅನುಮತಿಯನ್ನಾಗಲಿ ಅರ್ಜುನನ ಸಹಾಯವನ್ನಾಗಲಿ ನಾನಿನ್ನು ಅಪೇಕ್ಷಿಸುವುದಿಲ್ಲ. ನಾನು ಮತ್ತು ಈ ನನ್ನ ಗದೆ ಇವೆರಡೇ ಕೋರಕೋಲವನ್ನು ಸಮೂಹನವಾಗಿ ನಾಶ ಮಾಡಬಲ್ಲದು. ನೀವು ನಿಶ್ಚಿಂತೆಯಾಗಿ ಸಂಧಿಯ ಪ್ರಸ್ತಾಪದಲ್ಲಿ ತೊಡಗಿರಿ. ನಾನು ನನ್ನ ಪ್ರತಿಜ್ಞೆಯಂತೆ ನಡೆಯುವನು. ನಿಲ್ಲು ಪ್ರಿಯ ಸಹೋದರ, ನಿನ್ನ ಕೋಪವನ್ನು ತಡೆಯುವ ಶಕ್ತಿ ನನ್ನಲ್ಲಿಲ್ಲ. ಕೋಪ ಮಾಡಬೇಡವಣ್ಣ. ಧರ್ಮರಾಜನು ನಮ್ಮೆಲ್ಲರಿಗೂ ಹಿರಿಯಣ್ಣನು. ಆತನ ಇಷ್ಟಕ್ಕೆ ವಿರುದ್ಧವಾಗಿ ಯುದ್ಧವನ್ನು ಪ್ರಾರಂಭಿಸುವುದು ನಮಗೆ ಅನುಚಿತ. ಮಾನೋನಿ ಮನದ ವೇದನೆ ನೀಗಿಸೋ ಸಮಯವಿದೆಂತರಿದೆಯ ಕರುಣಿ ಏತಗೆ ಇದು ಗುಡವೋ. ಪಂಚಲಿ ಮಾನೋನಿ ಮನದ ವೇದನೆ ನೀಗಿಸೋ ಸಮಯವಿದೆಂತರಿದೆಯ ಕರುಣಿ ಏತಗೆ ಇದು ಗುಡವೋ. ಪಂಚಲಿ ಧರ್ಮಜ ನಮ್ಮಯ ನಿರ್ಮಲ ಭ್ರಾತವು ಧರ್ಮಜ ನಮ್ಮಯ ನಿರ್ಮಲ ಭ್ರಾತವು ಮೀರುವುದನುಚಿತ ಪರೀಕ್ಷಿಸದೆ ನುಡಿಯ. ಪಂಚಲಿ ಮೀರುವುದನುಚಿತ ಪರೀಕ್ಷಿಸದೆ ನುಡಿಯ. ಧರ್ಮದಿಂದ ಘನ ಕಾರ್ಯವ ಸಾಧಿಸ ಕೋಮಲ ಹೃದಯಲು ಕೊರಗಲು ಸರಿಯೇ. ಧರ್ಮದಿಂದ ಘನ ಕಾರ್ಯವ ಸಾಧಿಸ ಕೋಮಲ ಹೃದಯಲು ಕೊರಗಲು ಸಾರ ಸಾಕ್ಷಿನಿ ಅರಿಯದ ಈ ಕೊರೆ. ಸಾರ ಸಾಕ್ಷಿನಿ ಅರಿಯದ ಈ ಕೊರೆ. ಏಕಿತ್ತು ನೀನಿತ್ತು ವಿಕೋಪಳ ಕೆಳವೆ. ಪಂಚಲಿ ಏಕಿತ್ತು ನೀನಿತ್ತು ವಿಕೋಪಳ ಕೆಳವೆ. ಮಾನೋನಿ ಮನದ ವೇದನೆ ನೀಗಿಸೋ ಸಮಯವಿದೆಂತರಿದೆಯ ಕರುಣಿ ಏತಗೆ ಇದು ಗುಡವೋ. ಇದಕ್ಕೇನು ಹೇಳುವೆ ಪಾಂಚಾಲಿ? ಧರ್ಮವೆಂದು ಪರಿತಪಿಸುತ್ತಾ ಕ್ಷತ್ರಿಯ ಧರ್ಮವೇನೆಂಬುದನ್ನು ಮರೆಯುವುದು ನಿಮ್ಮೆಲ್ಲರಿಗೂ ಉಚಿತವನ್ನುತ್ತಲ್ಲವೇ? ಪಾಂಚಾಲಿ, ಯುದ್ಧದಂತೆ ಶಾಂತಿ ರಕ್ಷಣೆಯೂ ಸಹ ಕ್ಷತ್ರಿಯರ ಕರ್ತವ್ಯ. ಯುದ್ಧವು ಎಂತಹ ಘೋರ ಕರ್ಮವೆಂಬುದನ್ನು ನೀನು ತಿಳಿದಿಲ್ಲ. ನಾವು ಅಭಿಮಾನಕ್ಕೆ ವಶರಾಗಿ ಯುದ್ಧವನ್ನು ಪ್ರಾರಂಭಿಸಿದ್ದೇ ಆದರೆ ಮುಂದೆ ನಮ್ಮ ಅವಿಚಾರಕ್ಕಾಗಿ ದುಃಖಿಸಬೇಕಾಗುತ್ತದೆ. ಅದಕ್ಕಾಗಿಯೇ ನಾನು ಸಂಧಿಗೆ ಇಷ್ಟೊಂದು ಪ್ರಯತ್ನ ಪಡುತ್ತಿರುವೆ. ಪ್ರಾಣೇಶ್ವರ, ಧೌಮ್ಯನನ್ನು ಸಂಧಿಗೆ ಕಳುಹಿಸಿ ಅಪಮಾನ ಹೊಂದಿದಿರಿ.
ಕುಲ ಪುರೋಹಿತರನ್ನು ಕಳಿಸುವುದಕ್ಕೆ ಮದುವೆ ಆಮಂತ್ರಣ ಕೂಟವಲ್ಲವೆಂಬ ಪರಿಜ್ಞಾನವೂ ನಿಮಗಿರದೇ ಹೋಯಿತು. ಪುನಃ ಶ್ರೀಕೃಷ್ಣ ಪರಮಾತ್ಮನನ್ನು ಕಳುಹಿಸಿ ಅಪಮಾನಕ್ಕೆ ಗುರಿ ಮಾಡಿದಿರಲ್ಲ ಎನ್ನುವುದೇ ನನ್ನ ಚಿಂತೆ. ಏನೇ ಕೋಲಾಹಲ? ಜಯ ಜಯ ಕೃಷ್ಣ, ಜಯ ಜಯ ಮುಕುಂದ, ಜಯ ಜಯ ಯದುಪತಿ. ಅರ್ಜುನ, ನಾನಿನ್ನು ಹೋಗುವೆನು. ಈ ಸಂಧಿ ಫಲಾಫಲವನ್ನು ಕೇಳುವುದರಿಂದ ನನಗಾಗುವ ಪ್ರಯೋಜನವಿಲ್ಲ. ನಿಮ್ಮ ಅಪೌರುಷದ ವರ್ತನೆ ಪುರಸ್ಕಾರವು ನಿಮಗೇ ಇರಲಿ. ಪ್ರತಿಜ್ಞೆಯಂತೆ ನಡೆಯುವ ಸ್ವಾತಂತ್ರ್ಯ ಮಾತ್ರ ನನಗಿರಲಿ. ಪ್ರಾಣೇಶ್ವರ, ಸ್ವಲ್ಪ ನಿಧಾನಿಸಿ. ಅದು ಅತ್ತ ನೋಡಿ, ಯದುಪತಿಯು ನಗು ನಗುತ್ತಾ ಇತ್ತ ಕಡೆಯೇ ಬರುತ್ತಿರುವನು. ರಾಜಸಭೆ ಸಮಾಚಾರವೇನೆಂಬುದಾಗಿ ತಿಳಿದು ನಂತರ ನಿನ್ನ ಇಚ್ಛೆಯಂತೆ ಮಾಡು. ಅಣ್ಣ ಅಣ್ಣ, ಒಳಗೆ ಮನದೊಳಗೆ ದುಃಖವಿದೆ ತಗೆ ಮಾತನು ಜಾ ದುಃಖವಿದೆ ತಗೆ ಮಾತನು ಜಾ ಮನದೊಳಗೆ ಸಂಧಿಯ ಸಗಲು ಜವದಿರಿ ಭೋಗೆ ಸಂಧಿಯ ಸಗಲು ಜವದಿನ ಭೋಗೆ ಮಂದ ಮತಿಗಳ ಮದವನು ಮುರಿಯುವೆ ಮಂದ ಮತಿಗಳ ಮದವನು ಮುರಿಯುವೆ ಯತನದಿ ಬರುವೆನು ಇತ ದಿನ ಲಾಲಿಸು ಯತನದಿ ಬರುವೆನು ಇತ ದಿನ ಲಾಲಿಸು ಮನದೊಳಗೆ ಮನದೊಳಗೆ ದುಃಖವಿದೆ ತಗೆ ಧರ್ಮತನುಜ ದುಃಖವಿದೆ ತಗೆ ಧರ್ಮತನುಜ ಮನದೊಳಗೆ ತ್ವರಿತ ದೇವದೂತ ರಾಷ್ಟ್ರ ಸುತರ ತ್ವರಿತ ದೇವದೂತ ರಾಷ್ಟ್ರ ಸುತರ ತನು ಮನದಿಂದಲೇ ಮದವನ್ನು ಮುರಿಯುವೆ ತನು ಮನದಿಂದಲೇ ಮದವನ್ನು ಮುರಿಯುವೆ ಯತನದಿ ಬರುವೆನು ಇತ ದಿನ ಲಾಲಿಸು ಯತನದಿ ಬರುವೆನು ಇತ ದಿನ ಲಾಲಿಸು ಮನದೊಳಗೆ ಮನದೊಳಗೆ ದುಃಖವಿದೆ ತಗೆ ಧರ್ಮತನುಜ ದುಃಖವಿದೆ ತಗೆ ಧರ್ಮತನುಜ ಮನದೊಳಗೆ ಪರಮಾತ್ಮ ಪಾಂಡುಪುತ್ರ ಪ್ರಣಾಮಗಳನ್ನು ಸ್ವೀಕರಿಸಿ. ಕೃಷ್ಣ, ಆಶೀರ್ವದಿಸಲ್ಲ. ವಿಜಯಶಾಲಿ ಆಗುವುದರ ಮೊದಲು ಸಹೋದರಿ ನಿನಗೂ ಮಂಗಳವಾಗಲು. ಕೃಷ್ಣ, ಇದೋ ನನ್ನ ಪ್ರಣಾಮಗಳು. ನಿನಗೂ ಮಂಗಳವಾಗಲು.
ದೇವಕಿ ವರನಂದನ ದೇವಕಿ ವರನಂದನ ಪಾವಜನಯನ ನಮಿಪೆ ಮಾಧವ ದೇವಕಿ ವರನಂದನ ನಂದ ಗೋಕುಲ ಬೃಂದಾರ ಮಧುರ ನಂದ ಗೋಕುಲ ಬೃಂದಾರ ಮಧುರ ಮುರುಳಿಯ ಗಾನಕ್ಕೆ ಮರುಳಾದ ಜನರ ಮುರುಳಿಯ ಗಾನಕ್ಕೆ ಮರುಳಾದ ಜನರ ಬಂಧುವೆನಿಸಿದ ಪರಮಾತ್ಮನೋ ನೀನೆ ಬಂಧುವೆನಿಸಿದ ಪರಮಾತ್ಮನೋ ನೀನೆ ಐವರ ಅಭಿಮಾನ ನಿನದಾಯಿತೋ ಐವರ ಅಭಿಮಾನ ನಿನದಾಯಿತೋ ಬಾಳಿನ ಆನಂದ ದೂರಾಯಿತೋ ಐವರ ಅಭಿಮಾನ ನಿನದಾಯಿತೋ ಬಾಳಿನ ಆನಂದ ದೂರಾಯಿತು ದೇವಯೇಗಿಂತ ಶೋಧನೆಯು ನಾನರಿಯೇ ದೇವಯೇಗಿಂತ ಶೋಧನೆಯು ನಾನರಿಯೇ ನಮಿಪೆ ಮಾಧವ ದೇವಕಿ ವರನಂದನ ಭಾವಜನಯನ ನಮಿಪೆ ಮಾಧವ ದೇವಕಿ ವರನಂದನ ಪರಮಾತ್ಮ ಪಾಂಡುಪುತ್ರರ ಪ್ರಣಾಮಗಳನ್ನು ಸ್ವೀಕರಿಸಿ ವಿಜಯಶಾಲಿಯಾಗು ಧರ್ಮನಂದನ. ಸ್ವಾಮಿ, ಹೋದ ಕಾರ್ಯವೇನಾಯಿತು? ಹೋದವರ್ಯಾರು? ಕೃಷ್ಣನಲ್ಲವೇ? ಅಂದರೆ ಅಂದರೆ ಎಲ್ಲವೂ ತಕ್ಕ ರೀತಿಯಲ್ಲಿ ನಾನು ನಿರೀಕ್ಷಿಸಿದಂತೆ ನಡೆಯಿತು. ಪಾಂಚಾಲೆ ಎಲ್ಲರೂ ನನಗೆ ಸಾಧ್ಯವಿಲ್ಲ. ಅವರಿಚ್ಛೆಯಂತೆ ಅವರು ನಡೆಯಲಿ. ತನಗೆ ತೋಚಿದ್ದನ್ನು ನಾನು ಮಾಡುವೆನು. ಪ್ರಾಣೇಶ್ವರ, ಸ್ವಲ್ಪ ನಿಧಾನಿಸಿ. ಅಣ್ಣನ ಮಾತಾದ್ರೂ ಮುಗಿಯಲಿ. ಮಾತು ಮುಗಿಯುವುದರಲ್ಲಿಯೇ ನನ್ನ ತಾಳ್ಮೆಯೂ ಮುಗಿಯುವುದು. ಯದುಪತಿ, ಧರ್ಮನಂದನ, ಸಭೆಯಲ್ಲೇನೇನು ನಡೆಯಿತು? ಎಲ್ಲವೂ ಸಮರ್ಪಕವಾಗಿಯೇ ನಡೆಯಿತು. ಭೀಷ್ಮಾದಿಗಳು ಬಹುವಾಗಿ ಸನ್ಮಾನಿಸಿದರು. ಸ್ವಯಂ ಧೃತರಾಷ್ಟ್ರನು ರಾಜಸಭೆಯಲ್ಲಿ ಸ್ವಾಗತಿಸಿ ವಿಧ ವಿಧವಾಗಿ ಉಪಚರಿಸಿದರು. ಸಂಧಿಯ ವಿಚಾರವು ನಡೆಯಿತಷ್ಟೇ? ನಡೆಯಿತು ಧರ್ಮನಂದನ. ನಾನಿನ್ನು ತಡೆಯಲಾರ ರುಕ್ಮಿಣೀಪತಿ. ಈ ಸಮಸ್ಯೆ ಮಾತುಗಳು ನನಗೆ ಬೇಡ. ಅಗ್ರಜನ ಅಪೇಕ್ಷೆಯಂತೆ 5 ಗ್ರಾಮಗಳಿಗೆ ಸಂಧಿ ಆಯಿತೆ. ಭೀಮಸೇನ, ನಾನು ಹೋಗಿದ್ದು ಅದಕ್ಕಾಗಿಯೇ ಅಲ್ಲವೇ? ಕೃಷ್ಣ, ಈಗ ತಿಳಿಯಿತು ನಿನ್ನ ಅಭಿಮತವು. ಅಜ್ಞಾತವಾಸದ ನೆಪದಿಂದ ಅರ್ಜುನನು ಬಳೆ ತೊಟ್ಟನು. ಈಗ ಈ ಸಂಧಿಯ ಸರೆಯಲ್ಲಿ ನಮ್ಮೆಲ್ಲರಿಗೂ ಬಳೆ ತೊಡಿಸಲು ಅವಣಿಸುತ್ತಿರುವೆಯೋ ಯಾದವಾಗ್ರಜೆ? ಪಾಂಡುಪುತ್ರರ ಮೇಲೆ ಇಷ್ಟೊಂದು ಆಕ್ರೋಶ ಬೇಕೆ? ಭೀಮಸೇನ, ನಿನಗಿಷ್ಟೊಂದು ಅಸಹನೆ ಏಕೆ? ಸಮಾಧಾನದಿಂದ ಎಲ್ಲವನ್ನೂ ಪೂರ್ತಿಯಾಗಿ ಕೇಳು. ಇದು ನಿನಗೆ ಹೆಚ್ಚಿಗೆ ಸಂಬಂಧಿಸಿದ ವಿಷಯವನ್ನು ನಾನು ಹೇಳಲಿಲ್ಲವೇ? ಸ್ವಾಭಿಮಾನ ಶೂನ್ಯವಾದ ಸಂತಾನಗಳೇ ಈ ಚಂಡ ಭೀಮನಿಗಂತ ಸಂಬಂಧ ಇರುವುದು, ನಿಕಟವಾದ ಸಂಬಂಧವಿರುವುದು. ಕೃಷ್ಣ, ಮುಂದೇನಾಯಿತು?
ಧರ್ಮನಂದನ ರಾಜಸಭೆಯಲ್ಲಿ ನಿಮ್ಮ ಸಂದೇಶವನ್ನು ತಿಳಿಸಿದನು, ಅವರೆಲ್ಲರೂ ಒಪ್ಪಿದರು. ಯಾರು ಯಾರು ಒಪ್ಪಿದರು? ಭೀಷ್ಮ, ದ್ರೋಣ, ಧೃತರಾಷ್ಟ್ರ ಮುಂತಾದವರು. ಇನ್ನು ನನಗೆಲ್ಲ ಕೆಲಸವಿಲ್ಲ. ಈ ದುರ್ವಾರ್ತನ ಕೇಳಬೇಕಂದ್ರೆ ನಿನ್ನ ಇಚ್ಛೆ ಆಯಿತು, ಅದನ್ನು ಸಾಧಿಸಿದೆ. ಚೆನ್ನಾಗಿ ಸಾಧಿಸು ಕೃಷ್ಣ. ಸಹೋದರರೇ, ನಿಮ್ಮ ಪೌರುಷದ ಫಲವನ್ನು ನೀವೇ ಹೊಂದಿಸಿರಿ. ಅದರಲ್ಲಿ ಈ ಭೀಮನು ಯಾವ ಭಾಗವನ್ನು ಅಪೇಕ್ಷಿಸುವುದಿಲ್ಲ. ಯಾಜ್ಞ ಸೇನೆ, ನೀನು ನಿರಾಶನಾಗಬೇಡ. ಈ ಭೀಮನು ಬದುಕಿದ್ದರೆ ನಿನ್ನ ಸೈಡನ್ನು ತಿರ್ಸಬೇಡ. ನಿಜವಾಗಿಯೂ ನೀನು ಇಡಂಬಾಪತಿಯೇ ಸರಿ. ಇಷ್ಟೊಂದು ಕೋಪವಿಲ್ಲದಿದ್ದರೆ ಆ ರಕ್ಕಸಿಯನ್ನು ಆಳುವುದು ಹೇಗೆ ಸಾಧ್ಯ? ಸಮಾಧಾನದಿಂದ ನನ್ನ ಮಾತನ್ನು ಪೂರ್ಣವಾಗಿ ಕೇಳು. ಕೃಷ್ಣ, ನನ್ನನ್ನು ಸುಮ್ಮನೆ ಕಾಣಬೇಡ. ಈ ಸಂಧಿಯ ಸುದ್ದಿಯು ನನಗೊಪ್ಪದು. ನಿನಗೊಬ್ಬ ವಿಚಾರ ಹೊಂದಿರುವುದು. ದುರ್ಯೋಧನನು ನಿನಗೊಂದು ಸಂದೇಹವನ್ನು ಕಳಿಸಿರುವನು. ದುರ್ಯೋಧನ ಸಂದೇಶ, ಅದರ ಉದ್ದೇಶವು ಸಂಧಿಯಲ್ಲ ಕೃಷ್ಣ. ಹೇಳು ಏನು ಆ ಸಂದೇಶ? ನೀನು ಸಮಾಧಾನದಿಂದ ಕುಳಿತ ಹೊರತು ನಾನು ಆ ಸಂದೇಶವನ್ನು ಹೇಳುವುದಿಲ್ಲ. ಎಲ್ಲ ನಿಂತಿದ್ದಂತೆ ಹೇಳಿಬಿಡು. ಇಲ್ಲ, ಕುಳಿತುಕೊಳ್ಳದ ಹೊರತು ನಾನು ಹೇಳುವುದಿಲ್ಲ. ಕೃಷ್ಣ, ಈ ಪರಿಹಾಸ್ಯ ಬೇಕೆ? ಭೀಮಸೇನ, ನಿನ್ನನ್ನು ಕಂಡರೆ ನನಗಷ್ಟೊಂದು ಭಯವಾಗುವುದು. ಎಲ್ಲಿ ನಿನ್ನ ಗದೆಯನ್ನು ಸ್ವಲ್ಪ ದೂರವಾಗಿಡು. ಹೀಗೆ ನನ್ನ ಪಾರ್ಶ್ವದಲ್ಲಿ ಕುಳಿತಿಕೋ, ಆಗ ನಿನಗೆ ಪ್ರಿಯವಾದ ಸಂದೇಶವನ್ನು ಹೇಳುವೆನು. ಇದೋ ಕೃಷ್ಣ, ನಿನ್ನ ಅಪೇಕ್ಷೆಯಂತೆ ಕುಳಿತುಕೊಳ್ಳುವೆನು. ಈಗಲಾದರೂ ಹೇಳು. ನೀನು ಕೋಪ ಮಾಡುವುದಿಲ್ಲವಷ್ಟೇ? ಅದು ಆಗಲೇ. ಈಗ ನೀನು ನನ್ನ ಬಂದಿ. ಅದು ಕ್ಷಣಕಾಲ ಮಾತ್ರ ಕೃಷ್ಣ. ಇರಲಿ ಅರ್ಜುನ, ಈ ಗದೆಯನ್ನು ಕ್ಷಣ ಕಾಲ ಹಿಡಿದಿರು. ಯಾಜ್ಞಸೇನಿ, ಸಮೀಪಕ್ಕೆ ಬಾ. ನಾನು ಹೇಳಿದಂತೆ ಮಾಡಬೇಕು ಕಂಡೆಯ. ನಿನ್ನ ಮಾತನ್ನು ನಾನು ಎಂದಾದ್ರೂ ಮೀರಿರುವನೇ ಕೃಷ್ಣ? ಹಾಗಾದರೆ ತೆಗೆದುಕೋ ಈ ಹಗ್ಗವನ್ನು. ಇದು ನನಗೊಂದು ಕಡೆ ಪುರಸ್ಕಾರವ ರೂಪವಾಗಿ ದೊರೆಯಿತು. ಈ ಹಗ್ಗದಿಂದ ನಿನ್ನ ಪತಿಗಳ ಕೈಗಳನ್ನು ಭದ್ರವಾಗಿ ಬಂಧಿಸು. ಅಣ್ಣ, ಬಂಡಿ ಬಂಡಿ ಅನ್ನವನ್ನು ತಿನ್ನುವ ಈ ಚಂಡ ಭೀಮನ ಕೈಯನ್ನು ಬಂಧಿಸಲು ಸಾಧ್ಯವೇ? ಏನು ಪರಿಹಾಸ್ಯ ಕೃಷ್ಣ? ಇದು ಪರಿಹಾಸ್ಯವಲ್ಲ ತಂಗಿ. ಶತ್ರುಗಳ ಎರಮುಡಿ ಬಿಡಿಸುವುದರಲ್ಲಿ ನೀನು ಪಂಡಿತಿಯಂತೆ. ಹಾಗೆ ನಿನ್ನ ಪತಿಯ ಕೈಗಳನ್ನು ಕಟ್ಟುವುದಕ್ಕೆ ಬರುವುದೋ ಇಲ್ಲದೋ ನೋಡೋಣ. ಭೀಮಸೇನ, ಸಂದೇಶವನ್ನು ಕೇಳುವ ಇಚ್ಛೆ ಇದ್ದರೆ ಕೃಷ್ಣನು ಹೇಳಿದಂತೆ ನನ್ನ ಕೈಗಳನ್ನು ಬಂಧಿಸು. ಈಗ ಕೇಳಿ ಭೀಮಸೇನ, ಯಾಜ್ಞಸೇನಿ, ಧರ್ಮನಂದನ, ಕಿರೀಟಿ ಎಲ್ಲರೂ ನನ್ನ ಮಾತನ್ನು ಕೇಳಿದ್ರು. ಈಗ ಭೀಮನನ್ನು ಬಂಧಿಸಿರುವ ಹಗ್ಗವು ಈ ದಿನ ರಾಜಸಭೆಯಲ್ಲಿ ನನ್ನ ಅಂಗಾಂಗಗಳನ್ನು ಬಂಧಿಸಲು ಅನುವಾಗಿತ್ತು. ಯಾರು 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 ಕಾರ್ಯ ಮಾಡಿದವರು? ಏನು ಹೇಳಿದ ಕೃಷ್ಣ? ಈ ಹಗ್ಗದಿಂದ ನನ್ನ ಬಂಧಿಸಲು ಯತ್ನಿಸಿದರೆ ಯಾರು ದುರಾತ್ಮರು? ಯಾರು? ದುರಾಭಿಮಾನಿಯಾದ ದುರ್ಯೋಧನನು ಆಜ್ಞೆ ಮಾಡಿದನು. ದುರಾಚಾರಿಯಾದ ಆತನ ದುಶ್ಯಾಸನನು ಈ ಕಾರ್ಯವನ್ನು ನಡೆಸಿದನು. ಇಂತಹ ಸಾಹಸ ಅವರಿಗಲ್ಲದೆ ಮತ್ಯಾರಿಗುಂಟು? ಯಾಜ್ಞಸೇನೆ, ನನ್ನ ಕೈಗಳನ್ನು ಬಿಚ್ಚು. ಈ ನೀಚ ಕೃತ್ಯದಿಂದ ದುರ್ಯೋಧನ ದುರಾಭಿಮಾನವು ಶಿಖರವನ್ನು ಮುಟ್ಟಿತು. ನಮ್ಮ ಪ್ರಿಯ ಬಂಧುವಾದ ಕೃಷ್ಣನನ್ನು, ಯಾದವಾಗ್ರಣಿಯನ್ನು, ಪಾಂಡವರ ರಾಯಭಾರಿಯನ್ನು, ಆ ಕೊನ್ನಿ ಕೌರವನು ಈ ರೀತಿ ಅಪಮಾನ ಮಾಡಿದರೆ ಅಗ್ರಜ, ಧನಂಜಯ, ಇದಕ್ಕೆ ನಿಮ್ಮ ಉತ್ತರವೇನು? ಇಷ್ಟು ಮಾತ್ರವಲ್ಲ, ಸಂಧಾನಕ್ಕೆ ಕೊಟ್ಟ ಉತ್ತರವನ್ನು ಕೇಳಿರಿ. ದುಡುಕುತ್ತ ನುಡಿದ ಕೌರವನು ಹಿಡಿಂಬಾಪತಿಯೇ ಕೇಳು. ಭೀಮಸೇನ, ದುಡುಕುತ್ತ ನುಡಿದ ಕೌರವನು ಹಿಡಿಂಬಾಪತಿಯೇ ಕೇಳು. ಕಡೆಗೂ ಇದ್ದವ ಗೈವೆ ಕೊಡೆ ನಾನು ರಾಜವ.
ಕಡೆಗೂ ಯುದ್ಧವ ಗೈದೆ ಕೊಡೆ ನಾನು ರಾಜ್ಯವ 5 ಗ್ರಾಮವ ಕೊಡೆನು ಭೀಮನಿಗೊಂದು ಊರನ್ನು ಬಿಡೆನು 5 ಗ್ರಾಮವ ಕೊಡೆನು ಭೀಮನಿಗೊಂದು ಊರನ್ನು ಕೊಡೆನು ಕೊಡುವೆನು ರಾಜ್ಯವನ್ನೆಲ್ಲ ಮಡಿದಾಗ ಎಲ್ಲ ಕೊಡುವೆನು ರಾಜ್ಯವನ್ನೆಲ್ಲ ಮಡಿದಾಗ ಎಲ್ಲ ನುಡಿತ ನುಡಿದ ಕೌರವನು ಇಡಿಂಬಾಪದಿಯೇ ಕೇಳು ಇಡಿಂಬಾಪದಿಯೇ ಕೇಳು ಇಡಿಂಬಾಪದಿಯೇ ಕೇಳು. ಇಷ್ಟು ಮಾತ್ರವಲ್ಲ, ಸಂಧಾನಕ್ಕೆ ಕೊಟ್ಟ ಉತ್ತರವನ್ನು ಕೇಳಿತು. 5 ಮಾರು ಭೂಮಿಯನ್ನು ಕೊಡಲು ಸಮ್ಮತಿಸುವುದಿಲ್ಲ. ನೀವು ಸಂಧಿಯನ್ನು ಅಪೇಕ್ಷಿಸುವುದಾದರೆ ಅದು ದೊರಕುವುದು ರಣಾಂಗಣದಲ್ಲಿ, ಶಸ್ತ್ರಾಸ್ತ್ರಗಳ ಆಹ್ವಾನದಲ್ಲಿ, ವೀರ ರತಿಕರ ಘೋಷದಲ್ಲಿ ಎಂದು ಹೇಳಿದ. ಈ ಸಂದೇಶಕ್ಕೆ ನಮಗುಳಿದಿರುವುದು ಒಂದೇ ಉತ್ತರ, ಅದು ಯುದ್ಧ. ಕೃಷ್ಣ, ನೀನೂ ತಿಳಿದಿರುವೆ, ನಾವೀ ಯುದ್ಧವನ್ನು ಅಪೇಕ್ಷಿಸಿದವನಲ್ಲವೆಂದು, ಸಂಧಿಗಾಗಿ ಸರ್ವ ಪ್ರಯತ್ನವನ್ನು ಮಾಡಿದೆನೆಂದು. ಪಾಂಚಾಲೆ, ನನ್ನ ಕೈಗಳನ್ನು ಬಿಚ್ಚು. ಅಗ್ರಜ, ಧನಂಜಯ, ನೀವಾದರೂ ಬಿಚ್ಚಿ. ಏನು, ಯಾರು ಬಿಚ್ಚುವುದಿಲ್ಲವೇ? ಬೇಡ ಬೇಡ, ನಾನೇ ಬಿಚ್ಚಿಕೊಳ್ಳೋರು. ಎಲ್ಲಿ ನನ್ನ ಕಡೆ? ತರುಳ ಕೌರವರನ್ನು ಮರಣಗೊಳಿಸದೆ ತಲೆಯಲ್ಲಿರಲು ಬಿಡುವೆನೆ. ಪರಮಾತ್ಮ, ತರುಳ ಕೌರವರನ್ನು ಮರಣಗೊಳಿಸದೆ ತಲೆಯಲ್ಲಿರಲು ಬಿಡುವೆನೆ. ರಣದಲ್ಲವರ ರಕ್ತಪಾನ ಮಾಡದಿರುವೆನೆ. ಪರಮಾತ್ಮ, ರಣದಲ್ಲವರ ರಕ್ತಪಾನ ಮಾಡದಿರುವೆನೆ. ಅಗ್ರಜ, ಭಕ್ತಿಯ ಮುಡೆ ಮೊಟ್ಟಿದವನ ಮೆಟ್ಟಿಕೊಳ್ಳುವೆ, ಪಾದದಿ ಕಟ್ಟಿಕೊಳ್ಳುವೆ. ಪರಮಾತ್ಮ, ಭಕ್ತಿಯ ಮುಡೆ ಮೊಟ್ಟಿದವನ ಮೆಟ್ಟಿಕೊಳ್ಳುವೆ, ಪಾದದಿ ಕೊಟ್ಟಿಕೊಳ್ಳುವೆ. ಗರ್ವದ ತಳ ತೊಟ್ಟಿದವನ ಕೊಟ್ಟಿಕೊಳ್ಳುವೆ, ಗದೆಯೋಳು ಕೊಟ್ಟಿಕೊಳ್ಳುವೆ. ಗರ್ವದ ತಳ ತೊಟ್ಟಿದವನ ಕೊಟ್ಟಿಕೊಳ್ಳುವೆ, ಗದೆಯೋಳು ಕೊಟ್ಟಿಕೊಳ್ಳುವೆ. ದುರುಳ ಕೌರವರನ್ನು ಮರಣಗೊಳಿಸದೆ ಧರೆಯಲ್ಲಿರಲು ಬಿಡುವೆನೆ. ರಣದಳವರ ರಕ್ತಪಾನ ಮಾಡದಿರುವೆನೆ. ರಣದಳವರ 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 ರಕ್ತಪಾನ ಮಾಡದಿರುವೆನೆ. ಎಲ್ಲರೂ ಕೇಳಿರಿ ನನ್ನ ಪ್ರತಿಜ್ಞೆಯನ್ನು. ವಾಯುದೇವನಂಶದಿಂದ ನಿಜನಿಸಿದೆ ನಿಜವಾದರೆ ವೀರ ಮಾತೆ ಕುಂತಿ ದೇವಿಯ ಸನ್ಯಪಾನ ಮಾಡಿದ್ದು ಸತ್ಯವಾದರೆ ನಾಳಿನ ಯುದ್ಧದಲ್ಲಿ ಕೌರವನ 99 ಮಂದಿ ಸಹೋದರರನ್ನು ಸಮೂಹನವಾಗಿ ನಾಶ ಮಾಡಿ ದೋರುಳ ದುಶ್ಯಾಸನ ವಾಕ್ತ ಸ್ಥಳವನ್ನು ಬೈರೇ ಕುರುಕುಲ ಅಧಮರನ್ನು ವಧಿಸುವನು. ಪರಮಾತ್ಮ, ಬೈರೇ ಕುರುಕುಲ ಅಧಮರನ್ನು ವಧಿಸುವನು. ಸಿರಿಯಂ ಮೆರೆದು ದುರಹಂಕಾರದೆ, ಸಿರಿಯಂ ಮೆರೆದು ದುರಹಂಕಾರದೆ ಧಿಕ್ಕರಿಸಿಬಲು ತಕ್ಕಿ ನಿಮ್ಮೆರವ, ಧಿಕ್ಕರಿಸಿಬಲು ತಕ್ಕಿ ನಿಮ್ಮೆರವ. ಬೈರೇ ಕುರುಕುಲ ಅಧಮರನ್ನು ವಧಿಸುವನು. ಪರಮಾತ್ಮ, ಅನುಜರೆಂಬುವ ಅಕ್ಕರೆ ಇಲ್ಲದ ಚೊಕ್ಕಿದ ಕುರುಡನ ಕೊಂಡಿಗಳನ್ನು
ಅನುಜರೆಂಬುವ ಅಕ್ಕರ ಇಲ್ಲದ ಚೊಕ್ಕಿದ ಕುರುಡನ ಕುನ್ನಿಗಳಂ ಬೊಕ್ಕಸವೆಲ್ಲವ ಭಕ್ಷಿಸಿ ಬೊಕ್ಕಸವೆಲ್ಲವ ಭಕ್ಷಿಸಿ ನಮಗನ್ಯಾಯ ಬಗಸಗಿದ ರಕ್ತಕರಂ ಲೆಕ್ಕಿಸದೆ ಚೊಕ್ಕಡಗಿಸಿ ಮುಕ್ಕಿಸದಿರುವೆನ ರಣದೊಳಗೆ ಲೆಕ್ಕಿಸದೆ ಚೊಕ್ಕಡಗಿಸಿ ಮುಕ್ಕಿಸದಿರುವೆನ ರಣದೊಳಗೆ ಸಭೆಯಳ ಪತ್ನಿಯ ಗರ್ವದಿ ಜರಿದ ಸಭೆಯಳ ಪತ್ನಿಯ ಗರ್ವದಿ ಜರಿದ ದುರ್ಭೂಕರ ವರದೆಯನ್ನು ಬಗೆದು ದುರ್ಭೂಕರ ವರದೆಯನ್ನು ಬಗೆದು ವೈರಿ ಗುರುಕುಲ ಅಧಮರನು ಒದಿಸುವೆನು ವೈರಿ ಗುರುಕುಲ ಅಧಮರನು ಒದಿಸುವೆನು ಸಿರಿಯಂ ಮೆರೆದು ದುರಹಂಕಾರದಿ ಸಿರಿಯಂ ಮೆರೆದು ದುರಹಂಕಾರದಿ ಧಿಕ್ಕರಿಸಿ ಬಲು ಸೊತ್ತಿ ನಿಮ್ಮೆರವ ಧಿಕ್ಕರಿಸಿ ಬಲು ಸೊಕ್ಕಿ ನಿಮ್ಮೆರವ ವೈರಿ ಗುರುಕುಲ ಅಧಮರನ್ನು ಗುರುಕುಲ ಅಧಮರನ್ನು ಜಗದ ಬಿಸಾಡುವೆನು ದೋರುಳ ದೋಶ್ಯಾಸನ ಭಕ್ತ ಸ್ಥಳವನ್ನು ಬಗೆದು ಆ ತಲಗುಂಡಿಗೆಯ ಬೇಸಿ ರಕ್ತವನ್ನು ನನ್ನ ಪಾಂಚಾಲಿಯ ಬಿರುಮುಡಿಯನ್ನು ಕಟ್ಟಿಸುವೆನು. ಆ ದುರ್ಯೋಧನ ತೊಡೆಯನ್ನು ಈ ಗದಾದಂಡದಿಂದ ಮೊರೆದು ತನ್ನ ರಾಜ ಕಿರೀಟವನ್ನು ನನ್ನ ಎಡಗಾಲಿನಿಂದ ಒಟ್ಟು ಪೊಡೆ ಪೊಡೆ ಮಾಡದೆ ಹೋದರೆ ನನಗತಿ ಭಯಂಕರವಾದ ನರಕವೇ ಪ್ರಾಪ್ತಿಯಾಗಲಿ. ಕೃಷ್ಣ ಇದೋ ನಿನ್ನ ಪಾದವೇ ಸಾಕ್ಷಿ. ಬಲಶೂನ್ಯತೆಯ ಕುಲಹೇಡಿಗಳನ್ನು ಸೆಳೆ ತಂದುರಲಕ್ಕೆ ತಲೆ ಕೊಚ್ಚಿ ಎಣಗಳನ್ನು ಕೆಡವಿ ರಣದಾಹ ಮುಗಿಸಿಕೊಳ್ಳುವೆ ರಣದಾಹ ಮುಗಿಸಿಕೊಳ್ಳುವೆ. ಬಲಶೂನ್ಯತೆಯ ಕುಲಹೇಡಿಗಳನ್ನು ಸೆಳೆ ತಂದುರಲಕ್ಕೆ ತಲೆಗಳನ್ನು ಕೊಚ್ಚಿ ಎಣಗಳನ್ನು ಕೆಡವಿ ರಣದಾಹ ಮುಗಿಸಿಕೊಳ್ಳುವೆ ರಣದಾಹ ಮುಗಿಸಿಕೊಳ್ಳುವೆ. ಪಾಂಡವರ ರಸಿಯ ತೊರಬನ ಮೊಟ್ಟಿದ ಚಂಡ ಕೌರವರ ಕೊಂಡಿಗ ಸೇಳೆ ಪಾಂಡವರ ರಸಿಯ ತೊರಬನ ಮೊಟ್ಟಿದ ಚಂಡ ಕೌರವರ ಗುಂಡಿಗ ಸೇಳೆ ಕಂಡ ಹೆಲುಬುಗಳ ತುಂಡರಿಸಿ ಚಂಡಿಗೌತಣವ ಮಾಡಿಸುವೆ. ತಂಡ ಹೆಲುಬುಗಳ ತುಂಡರಿಸಿ ಚಂಡಿಗೌತಣವ ಮಾಡಿಸುವೆ. ಗೋರ್ಗರದ ಕಾರ್ಮೋಡದಂತೆ ಆರ್ಭಟಿಸೆ ಗೋರ್ಗರದ ಕಾರ್ಮೋಡದಂತೆ ಆರ್ಭಟಿಸೆ. ಭೀಮನಗದೆಯ ಪ್ರಚಂಡೋತ್ವಂ ತೋರ್ಪಡಿಸೆ ಭೀಮನಗದೆಯ ಪ್ರಚಂಡೋತ್ವಂ ತೋರ್ಪಡಿಸೆ. ಸರ್ಪದಿಂಬೆರವ ಕುರುವರರ ಕಾಲ್ಗಳ ಪಿಡಿದು ಸರ್ಪದಿಂಬೆರವ ಕುರುವರರ ಕಾಲ್ಗಳ ಪಿಡಿದು ಗಿರಗಿರಲು ಗಿರಗಿರಲು ಇಳಕ್ಕಪ್ಪಳಿಸುವೆ. ಬಲಶೂನ್ಯತೆಯ ಕುಲಹೇಡಿಗಳನ್ನು ತಂದು ರಣಗೆ ತಲೆಗಳನ್ನು ಕಿಯನಗಳನ್ನು ಕೆಡವಿ ರಣದಾಹ ಮುಗಿಸಿಕೊಳ್ಳುವೆ ರಣದಾಹ ಮುಗಿಸಿಕೊಳ್ಳುವೆ.